ಆರೋಗ್ಯ ಜಾಗೃತಿಯಲ್ಲಿ ಮಾಧ್ಯಮದ ಕೊಡುಗೆ ಅಪಾರ. ಪಟ್ಟಣದಲ್ಲಿ ತಾಲೂಕಾಸ್ಪತ್ರೆ ವೈದ್ಯೆ ಡಾಕ್ಟರ್ ಸೌಮ್ಯ ಅಭಿಮತ. ಯಲ್ಲಾಪುರ ಪಟ್ಟಣದ ಅಡಕೆ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಡೆದ ಪತ್ರಿಕಾ ದಿನಾಚರಣೆ ಸನ್ಮಾನ ಕಾರ್ಯಕ್ರಮ ಶನಿವಾರ ಮಧ್ಯಾಹ್ನ ಸುಮಾರು 3 ಗಂಟೆಗೆ ಸಂಪನ್ನಗೊಂಡಿತು. ತಾಲೂಕಾಸ್ಪತ್ರೆಯ ವೈದ್ಯೆ ಡಾಕ್ಟರ್ ಸೌಮ್ಯ ಕೆವಿ ಆರೋಗ್ಯ ಜಾಗೃತಿಯಲ್ಲಿ ಮಾಧ್ಯಮಗಳ ಪಾತ್ರ ಕುರಿತು ಉಪನ್ಯಾಸ ನೀಡಿ, ಎಲ್ಲ ಕಾಲಘಟ್ಟದಲ್ಲೂ ಆರೋಗ್ಯದ ಜಾಗೃತಿಗೆ ಮಾಧ್ಯಮ ಲೋಕ ತನ್ನದೇ ಆದ ಕೊಡುಗೆ ನೀಡಿದೆ. ಪತ್ರಿಕೆಗಳ ಮೇಲೆ ಜನರಿಗೆ ವಿಶ್ವಾಸವಿದೆ. ವೈದ್ಯರು ಇಲ್ಲಸಲ್ಲದ ತಪಾಸಣೆಗಳನ್ನು ಮಾಡಿಸಲು ಸೂಚಿಸುತ್ತಾರೆ ಎನ್ನುವ ಭಾವನೆ ಇದೆ. ಆದರೆ ಅದೇ ವಿಷಯದ ಕುರಿತು ಪತ್ರಿಕೆಯಲ್ಲಿ ಬಂದ ಒಂದು ಲೇಖನವನ್ನು ಗಮನಿಸಿ ಅದರ ಮೇಲೆ ನಂಬಿಕೆ ಇಟ್ಟು ತಪಾಸಣೆಗೆ ಬರುವ ನಿದರ್ಶನಗಳಿವೆ. ಜನರನ್ನು ಆರೋಗ್ಯ ಸಾಕ್ಷರತೆಯತ್ತ ಕೊಂಡೊಯ್ಯುವಲ್ಲಿ ಮಾಧ್ಯಮಗಳು ಅತ್ಯಂತ ಪರಿಣಾಮಕಾರಿಯಾಗಿವೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಬಕ್ಕಳ್ ಮಾತನಾಡಿ, ಪತ್ರಕರ್ತರೆಲ್ಲ ಒಟ್ಟಾಗಿ ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸಬೇಕು. ಸಮಾಜದಲ್ಲಿ ಕಾಣುವ ತಪ್ಪನ್ನು ಎತ್ತಿ ತೋರಿಸಿದಾಗ ಅನೇಕರು ಕಷ್ಟಗಳನ್ನು ಎದುರಿಸುವಂತಾಗುತ್ತದೆ. ಆದರೂ ಅವುಗಳ ನಡುವೆಯೂ ಉತ್ತಮ ವರದಿ ನೀಡುವ ಗುಣ ಬೆಳೆಸಿಕೊಂಡರೆ ಸಮಾಜ ಅವರನ್ನು ಗೌರವದಿಂದ ಕಾಣುತ್ತದೆ ಎಂದರು. ವಿಶ್ರಾಂತ ಪ್ರಾಂಶುಪಾಲ ಬರಹಗಾರ ಬೀರಣ್ಣ ನಾಯ್ಕ ಮೊಗಟ ಮಾತನಾಡಿ, ಮಾಧ್ಯಮ ಅಪಾಯದ ಕಾಲಘಟ್ಟದಲ್ಲಿದೆ. ದೃಶ್ಯ ಮಾಧ್ಯಮಗಳು ಹಾವಳಿ ನಡುವೆ ಪತ್ರಿಕೆಗಳ ಅಸ್ತಿತ್ವ ಉಳಿಸಿಕೊಂಡು ಶ್ರಮಿಸಬೇಕು. ಪತ್ರಕರ್ತರು ಅಧ್ಯಯನಶೀಲತೆಗೆ ಹೆಚ್ಚು ಒತ್ತು ಕೊಡಬೇಕು ಎಂದರು. ಪತ್ರಕರ್ತರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಬಸವರಾಜ್ ಪಾಟೀಲ್ ಮಾತನಾಡಿ, ಪತ್ರಕರ್ತರಿಗೆ ರಕ್ಷಣೆ, ಆರ್ಥಿಕ ನೆರವು ನೀಡುವ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಬರಬೇಕು ಎಂದರು. ಸನ್ಮಾನ ಸ್ವೀಕರಿಸಿ ಕವಿ, ಪತ್ರಕರ್ತ ಸುಬ್ರಾಯ್ ಗಾಂವ್ಕರ್ ಬಿದ್ರೆಮನೆ, ಬರಹಗಾರ ದತ್ತಾತ್ರೇಯ ಭಟ್ ಕನ್ನಿಪಾಲ್, ಸ್ವಚ್ಛತಾ ನಿರ್ವಾಹಕಿ ತುಂಗಮ್ಮ ಪಟಗಾರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತ ಕವಿ ಸುಬ್ರಾಯ್ ಗಾಂವ್ಕರ್ ಬಿದ್ರೆಮನೆ, ಬರಹಗಾರ ದತ್ತಾತ್ರೇಯ ಕನ್ನಿಪಾಲ್, ಸಾತೋಡಿ ಜಲಪಾತ ಸ್ವಚ್ಛತಾ ನಿರ್ವಾಹಕಿ ತುಂಗಮ್ಮ ಪಟಗಾರ್, ಪತ್ರಿಕಾ ವಿತರಕರಾದ ದೀಪಕ್ ಕಲಾಲ್, ಅಮೃತ್ ಹಂದ್ರೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಘದ ತಾಲೂಕಾಧ್ಯಕ್ಷ ಕೆಎಸ್ ಭಟ್ ಆನಗೋಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವಲ್ಲಿ ಯಲ್ಲಾಪುರದ ಪತ್ರಕರ್ತರು ಮುಂಚೂಣಿಯಲ್ಲಿದ್ದು ಕಾರ್ಯನಿರ್ವಹಿಸುವ ಮೂಲಕ ಸಮಾಜದಲ್ಲಿ ಸದಭಿಪ್ರಾಯ ಮೂಡಿಸುವಲ್ಲಿ ಯಶಸ್ವಿಯಾಗಿರುವುದು ಸಂತಸದ ಸಂಗತಿ ಎಂದರು. ಅಡಿಕೆ ವರ್ತಕರ ಸಂಘದ ಅಧ್ಯಕ್ಷ ರವಿ ಹೆಗಡೆ, ಭಾರತ ಸೇವಾದಳದ ತಾಲೂಕಾಧ್ಯಕ್ಷ ಎಂಆರ್ ಹೆಗಡೆ ಕುಮ್ರಿಗುಡ್ಡೆ, ಚಂದಗುಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿಲ್ಪಾ ನಾಯ್ಕ್, ಸವಣಗೆರೆ ಎಸ್ಡಿಎಂಸಿ ಅಧ್ಯಕ್ಷ ಗೋಪಾಲಕೃಷ್ಣ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಸಂಘದ ಕಾರ್ಯದರ್ಶಿ ನರಸಿಂಹ ಸಾತೊಡ್ಡಿ ಅಭಿನಂದನಾ ಮಾತುಗಳನ್ನಾಡಿದರು. ಜಿಲ್ಲಾ ಸಮಿತಿ ಸದಸ್ಯೆ ಪ್ರಭಾವತಿ ಗೋವಿ, ತಾಲೂಕು ಸದಸ್ಯರಾದ ವಿಜಯಕುಮಾರ್ ನಾಯ್ಕ್, ಜಯರಾಜ್ ಗೋವಿ, ಚೈತ್ರಾ ಗೋವಿ ಸನ್ಮಾನ ಪತ್ರ ವಾಚಿಸಿದರು. ಸಂಘದ ತಾಲೂಕಾ ಕಾರ್ಯದರ್ಶಿ ಶ್ರೀಧರ್ ನಲ್ಗಾರ್ ಸ್ವಾಗತಿಸಿದರು. ಸವಣಗೆರೆ ಶಾಲೆಯ ಮುಖ್ಯಾಧ್ಯಾಪಕ ಸಂಜೀವ್ ಕುಮಾರ್ ಹೊಸಕೇರಿ ನಿರ್ವಹಿಸಿದರು. ಆರೋಗ್ಯ ಅಂದ್ರೆ ಬರೀ ಇಟ್ಸ್ ನಾಟ್ ಜಸ್ಟ್ ದ ಆಬ್ಸೆನ್ಸ್ ಆಫ್ ಡಿಸೀಸಸ್, ಅಂದ್ರೆ ಕಾಯಿಲೆಗಳು ಇಲ್ಲ ಅಂದ್ರೆ ಆರೋಗ್ಯ ಅಷ್ಟೇ ಅಲ್ಲ. ಅದರ ಬದಲಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಹೀಗೆ ಎಲ್ಲ ರೀತಿಯಲ್ಲಿ ಯಾವ ವ್ಯಕ್ತಿ ಪರಿಪೂರ್ಣವಾಗಿ ಸ್ವಸ್ಥನಾಗಿರ್ತಾನೋ ಅವರನ್ನು ನಾವು ಆರೋಗ್ಯವಂತರು ಅಂತ ಹೇಳಕ್ಕೆ ಸಾಧ್ಯ. ಸೊ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಈ 3 ಶಬ್ದಗಳನ್ನು ಇಟ್ಟುಕೊಂಡು ನೋಡಿದರೆ ನಮಗೆ ಮಾಧ್ಯಮಗಳ ಪಾತ್ರ ಈ ಆರೋಗ್ಯದಲ್ಲಿ ಎಷ್ಟು ಮುಖ್ಯ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. 50 ವರ್ಷಗಳ ಹಿಂದೆಯೇ ಸನ್ಮಾನ್ಯ ಡಿ.ಎಸ್. ಹೆಗಡೆ ಅಜ್ಜಿಮಠ್ ಅವರು ಸ್ಥಾಪಿಸತಕ್ಕಂಥ ಪತ್ರಿಕಾ ಮಂಡಳಿ ಏನಿದೆ, ಇವತ್ತು ಜಿಲ್ಲೆಯಲ್ಲಿ ಒಂದು 150 ಪತ್ರಕರ್ತರ ಒಂದು ಸಂಘವಾಗಿ, ಸದಸ್ಯರ ಸಂಘವಾಗಿ ಇವತ್ತು ನಡೀತಾ ಇದೆ. ಜಿಲ್ಲೆಯ ಪತ್ರಿಕೋದ್ಯಮ ಇತಿಹಾಸವನ್ನು ತೆಗೆದುಕೊಂಡ್ರೆ ಉಳಿದ ಜಿಲ್ಲೆಗಳಿಗಿಂತ ಸಮರ್ಥವಾಗಿ ಮತ್ತು ಭೌತಿಕವಾಗಿ ಬಹಳ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವರದಿಗಾರರನ್ನ, ಸಂಪಾದಕರನ್ನ ನಾಡಿಗೆ ಕೊಟ್ಟಂತ ಜಿಲ್ಲೆ ನಾವು. ಗ್ರಾಮೀಣ ಭಾಗದಲ್ಲಿದ್ದುಕೊಂಡು ಬರವಣಿಗೆ ದಾರಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದೀರಿ. ಕವಿಯಾಗಿ, ಪತ್ರಕರ್ತರಾಗಿ ನಿಷ್ಠರಂತ ಸೇವೆ ಸಲ್ಲಿಸುತ್ತಾ ಸಾಹಿತ್ಯ ಸಂಘಟನೆ, ಸಾಹಿತ್ಯ ಪರಿಚರ್ಯೆಯಲ್ಲಿ ಪಾಲ್ಗೊಳ್ಳುವಿಕೆಯ ಮೂಲಕ ಜನರ ಪರಿಚಿತರಾಗಿದ್ದೀರಿ. ಸಾಹಿತ್ಯ ಸೇವೆಯಲ್ಲಿ ತೊಡಗಿಕೊಂಡು ನೀವು ಮೌನದ ಮಾತು, ಬೇಯಿ, ಹೊಗಸೆ ತುಂಬ ಡಿಗ್ರಿ, ಹೊಸ ಭಾವದ ತೇರು ಮುಂತಾದ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದೀರಿ. ಪರಿಸರ, ಜೀವನ ಪ್ರೀತಿಯ ಕಾಳಜಿಯನ್ನು ಅಭಿವ್ಯಕ್ತಿಸುವ ನಿಮ್ಮ ಸಾವಿರಾರು ಬರಹಗಳು ಸಾಮಾಜಿಕ ಕಳಕಳಿ, ಜಾಗೃತಿಗಳಿಗೆ ಕಾರಣವಾಗಿದೆ.